ಜನಕ್ಕೂ ಆತಂಕ. 4 ಕೋಟಿ ಜನರಿಗೆ ಅಂಟಿದ್ಯಾ ಕೊರೋನಾ ಮಹಾಮಾರಿ? ಕೊರೋನಾ ಕಾಮನ್ ಆಯ್ತು ಅಂತ ಮೂಗು ಮುರಿತಿರೋರಿಗೆ ಎದುರಾಗಿದೆ ನೋಡಿ ಶಾಕ್. ಕೊರೋನಾ ಸೋಂಕು ಗೆದ್ದವರಿಗೂ ಎದುರಾಗಿದೆ ನೋಡಿ ಆಘಾತ. ಹೌದು, ಭಾರತ ಈಗ ಕೊರೋನಾದ ಅತ್ಯಂತ ಸಂಕಷ್ಟ ಕಾಲವನ್ನ ಎದುರಿಸುತ್ತಿದೆ. ಪ್ರತಿದಿನ ದೇಶದಲ್ಲಿ 90,000ಕ್ಕೂ ಹೆಚ್ಚು ಸೋಂಕಿತರು, ಸಾವಿರಾರು ಮಂದಿ ಕೊರೋನಾಗೆ ಬಲಿಯಾಗ್ತಿದ್ದಾರೆ. ಭಾರತದಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ 80,000 ದಾಟ್ತಿರೋದು ಬೆಚ್ಚಿ ಬೀಳಿಸಿದೆ. ಈ ನಡುವೆ ಕೇಂದ್ರ ಸರ್ಕಾರ, ಪ್ರಧಾನಿ ಮೋದಿ ಪದೇ ಪದೇ ಕೊರೋನಾದ ಎಚ್ಚರಿಕೆಯನ್ನ ನೀಡ್ತಾನೆ ಇದ್ದಾರೆ. ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಕೊರೋನಾ ಸೋಂಕಿತರಿರುವ 2ನೇ ದೇಶವಾಗಿರೋ ಭಾರತ ಇನ್ನೇನು ಮೊದಲ ಸ್ಥಾನಕ್ಕೆ ಇರೋ ದಿನಗಳು ದೂರವಿಲ್ಲ. ದೇಶದ 5 ರಾಜ್ಯಗಳಲ್ಲಿ ಕೊರೋನಾ ಅಟ್ಟಹಾಸ ಜೋರಾಗಿದೆ. ಆ 5 ರಾಜ್ಯಗಳ ಪೈಕಿ ಕರ್ನಾಟಕವೂ ಒಂದು. ಪ್ರತಿದಿನ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 9,000 ದಾಟಿ 10,000ದತ್ತ ಮುನ್ನುಗ್ತಾ ಇರೋದು ನಾವೆಂಥ ಅಪಾಯದಲ್ಲಿ ಸಿಲುಕಿದ್ದೇವೆ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಿದೆ. ಆದರೆ ಜನ ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಹೀಗಾಗಿ ಕರ್ನಾಟಕದ ಮೇಲೆ ಕೇಂದ್ರವೇ ಕಣ್ಗಾವಲಿಡೋ ಟೈಮ್ ಬಂದಿದೆ. ರಾಜ್ಯದ 6 ಡೇಂಜರ್ ಜಿಲ್ಲೆಗಳ ಮೇಲೆ ಸ್ವತಃ ಕೇಂದ್ರ ನಿಗಾ ಇಟ್ಟಿದೆ. ಕರ್ನಾಟಕದ 6 ಜಿಲ್ಲೆಗಳು ಕೊರೋನಾ ಅಪಾಯಕಾರಿ ಹಂತ ತಲುಪೇ ಬಿಟ್ಟಿದೆ. ಇಡೀ ದೇಶದಲ್ಲೇ ಕರ್ನಾಟಕ ಅತ್ಯಂತ ಭೀಕರ ಸ್ಥಿತಿಯತ್ತ ಸಾಗುತ್ತಿರೋ ಕಾರಣ ಆ 6 ಜಿಲ್ಲೆಗಳ ಮೇಲೆ ಕೇಂದ್ರ ಸರ್ಕಾರ ಸ್ವತಃ ಕಣ್ಣಿಟ್ಟಿದೆ. ಹಾಗಾದ್ರೆ ಕೊರೋನಾಗೆ ಕಂಗೆಟ್ಟಿರೋ ಆ 6 ಜಿಲ್ಲೆಗಳು ಯಾವುದು? ಆ 6 ಜಿಲ್ಲೆಗಳೇ ಯಾಕೆಷ್ಟು ಡೇಂಜರ್? ನೋಡೋಣ ಬನ್ನಿ. ದಿನೇ ದಿನೇ ಕರ್ನಾಟಕದಲ್ಲಿ ದಾಖಲೆ ಮಟ್ಟದ ಕೊರೋನಾ ಕೇಸ್ಗಳು ಪತ್ತೆಯಾಗ್ತಿವೆ. 100 ಜನ ಬಲಿಯಾಗ್ತಿದ್ದಾರೆ. ಆದರೂ ಜನರು ಮಾತ್ರ ಎಚ್ಚೆತ್ತಿಲ್ಲ. ಜನಸಾಮಾನ್ಯರ ಉಡಾಫೆ ಇದೇ ತರ ಮುಂದುವರೆದ್ರೆ ಕರ್ನಾಟಕ ಅತಿ ದೊಡ್ಡ ಸಂಕಷ್ಟಕ್ಕೆ ಸಿಲುಕೋದ್ರಲ್ಲಿ ಡೌಟೇ ಇಲ್ಲ ಅಂತಿದ್ದಾರೆ ತಜ್ಞರು. ಹೀಗಾಗಿಯೇ ಕರ್ನಾಟಕದ ಮೇಲೆ ಸ್ವತಃ ಕೇಂದ್ರವೇ ನಿಗಾ ಇಟ್ಟಿದೆ. ಅದರಲ್ಲೂ ದಿನದಿಂದ ದಿನಕ್ಕೆ ಕೊರೋನಾ ಅಟ್ಟಹಾಸ ಹೆಚ್ಚಾಗ್ತಿರೋ ಆ 6 ಜಿಲ್ಲೆಗಳ ಮೇಲೆ ಕೇಂದ್ರ ಹದ್ದಿನ ಕಣ್ಣಿಟ್ಟಿದೆ. ಆ ಜಿಲ್ಲೆಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ಫಸ್ಟ್ ಬರೋದೇ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು. ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು ಸಕ್ರಿಯ ಪ್ರಕರಣಗಳಿರುವ ಬೆಂಗಳೂರು ಅತಿ ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿದೆ. ಒಟ್ಟು ಕೇಸ್ಗಳು 1,70,000 ದಾಟಿದ್ರೆ ಸಾವಿನ ಸಂಖ್ಯೆ 2,500 ದಾಟಿದೆ. ಇನ್ನು ಕೇಂದ್ರ ಕಣ್ಣಿಟ್ಟಿರೋ 2ನೇ ಜಿಲ್ಲೆ ಮೈಸೂರು. ಇಲ್ಲಿ 7,000ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳಿವೆ. ಸೋಂಕಿತರ ಸಂಖ್ಯೆ 26,000 ಗಡಿಯಲ್ಲಿದೆ. 590ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಇನ್ನು ಅಪಾಯದಲ್ಲಿರುವ 3ನೇ ಜಿಲ್ಲೆ ದಕ್ಷಿಣ ಕನ್ನಡ. ಈ ಜಿಲ್ಲೆಯಲ್ಲಿ ಸಕ್ರಿಯ ಸೋಂಕಿತರ ಸಂಖ್ಯೆ 3,900 ದಾಟಿದ್ರೆ ಒಟ್ಟಾರೆ ಸೋಂಕಿತರ ಸಂಖ್ಯೆ 17,300ಕ್ಕೂ ಹೆಚ್ಚಾಗಿದೆ. ಈವರೆಗೂ 440ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. 4ನೇ ಡೇಂಜರ್ ಜಿಲ್ಲೆ ದಾವಣಗೆರೆಯಲ್ಲಿ 2,300ಕ್ಕೂ ಹೆಚ್ಚು ಸಕ್ರಿಯ ಸೋಂಕಿತರಿದ್ರೆ 12,800ಕ್ಕೂ ಹೆಚ್ಚು ಕೇಸ್ಗಳು ಪತ್ತೆಯಾಗಿವೆ. 226ಕ್ಕಿಂತಲೂ ಹೆಚ್ಚು ಮಂದಿ ಕೊರೋನಾಗೆ ಜೀವ ಬಿಟ್ಟಿದ್ದಾರೆ. 5ನೇ ಸ್ಥಾನದಲ್ಲಿರೋ ಬಳ್ಳಾರಿಯಲ್ಲಿ ಸಕ್ರಿಯ ಪ್ರಕರಣಗಳು ಅತಿ ಹೆಚ್ಚು ಅಂದ್ರೆ 4,700 ದಾಟಿದ್ದು 26,800ಕ್ಕೂ ಹೆಚ್ಚು ಕೇಸ್ಗಳಾಗಿವೆ. 340ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಇನ್ನು ಕೊಪ್ಪಳದಲ್ಲಿ 1,800ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳಿದ್ರೆ 190ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ವೆಂಟಿಲೇಟರ್ ಹೆಚ್ಚಿಸಲು ಸಲಹೆ. 6 ಜಿಲ್ಲೆಗಳಲ್ಲಿ ಇನ್ನಷ್ಟು ವಿಪರೀತವಾಗುತ್ತಾ ಸೋಂಕು. ರಾಜ್ಯದ ಈ 6 ಜಿಲ್ಲೆಗಳು ಡೇಂಜರ್ನಲ್ಲಿದೆ ಅನ್ನೋದು ಸ್ವತಃ ಕೇಂದ್ರದ ಗಮನಕ್ಕೆ ಬಂದಿದೆ. ಆದರೆ ಅಲ್ಲಿನ ಸ್ಥಳೀಯರ ಗಮನಕ್ಕೆ ಮಾತ್ರ ಇನ್ನೂ ಬಂದಿಲ್ಲ ಅನ್ನೋದು ವಿಪರ್ಯಾಸ. ಕೊರೋನಾ ಕರ್ನಾಟಕದಲ್ಲಿ ಸಮುದಾಯ ಹಂತಕ್ಕೆ ಹರಡಿದೆ, ಅದರಲ್ಲಿ ಸಂಶಯವೇ ಇಲ್ಲ. ಇನ್ನು ಈ 6 ಜಿಲ್ಲೆಗಳಲ್ಲಿ ಹಳ್ಳಿ ಹಳ್ಳಿಗೂ ವೈರಸ್ ಕಾಲಿಟ್ಟಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸಾವು ಹೆಚ್ಚಾಗ್ತಿರೋ ಬಗ್ಗೆ ಕೇಂದ್ರದ ರಿವ್ಯೂ ಮೀಟಿಂಗ್ನಲ್ಲಿ ಪ್ರಸ್ತಾಪವಾಗಿದ್ದು, ಸಾವು ಹೆಚ್ಚಾಗಿರೋ ಕಾರಣ ದಕ್ಷಿಣ ಕನ್ನಡದಲ್ಲಿ ವೆಂಟಿಲೇಟರ್ ಹೆಚ್ಚಿಸುವಂತೆ ಸಲಹೆ ನೀಡಲಾಗಿದೆ.
ಇನ್ನು ಕೊಪ್ಪಳ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರು ಮನೆಯಲ್ಲೇ ಐಸೋಲೇಷನ್ಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರಂತೆ. ಹೀಗೆ ಸ್ವತಃ ತಾವೇ ಬಯಸಿ ಹೋಮ್ ಐಸೋಲೇಷನ್ನಲ್ಲಿರೋ ಸೋಂಕಿತರು ಕೊನೆಯ ಘಳಿಗೆಯಲ್ಲಿ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಲು ಬರ್ತಿರೋ ಘಟನೆ ಹೆಚ್ಚಾಗ್ತಿದೆ. ಹೀಗಾಗಿ ತಕ್ಷಣಕ್ಕೆ ಐಸಿಯು ವೆಂಟಿಲೇಟರ್ ಸಿಗದೆ ಬಲಿಯಾಗೋರ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ವೈದ್ಯರುಗಳು ಕೇಂದ್ರದ ಮುಂದೆ ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡಿದ್ದಾರೆ. ಹೀಗೆ ಜನರ ನಿರ್ಲಕ್ಷ್ಯವೇ ರಾಜ್ಯದಲ್ಲಿ ಅತಿ ಹೆಚ್ಚು ಕೊರೋನಾ ಸಾವಿಗೆ ಮತ್ತು ಈ ಮಟ್ಟಿನಲ್ಲಿ ವೈರಸ್ ರಾಜ್ಯವನ್ನು ಆವರಿಸಿಕೊಳ್ಳೋಕೆ ಕಾರಣವಾಗಿದೆ. ಐಸಿಎಂಆರ್ ತೆರೆದಿಟ್ಟಿದೆ ಭಾರತದ ಸೋಂಕಿನ ರಹಸ್ಯ. 1 ಕೇಸ್ನ ಹಿಂದೆ 80 ಕೇಸ್ ಮಿಸ್ಸಿಂಗ್. 8 ಪಟ್ಟು ಮಿಸ್ ಆಗ್ತಿದ್ಯಾ ಕೊರೋನಾ ಪತ್ತೆ ಪ್ರಕರಣ. 4 ಕೋಟಿ ಜನರನ್ನ ಕಾಡಿದ್ಯಾ ಕೊರೋನಾ ಮಹಾಮಾರಿ. ಕಳೆದ ಮೇ ತಿಂಗಳಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಸೆರೋ ನಡೆಸಿರೋ ಸಮೀಕ್ಷೆಯಲ್ಲಿ ಆಘಾತಕಾರಿ ಸಂಗತಿ ಹೊರಬಿದ್ದಿತ್ತು. ಅದೇನೆಂದ್ರೆ ಮೇ ತಿಂಗಳಲ್ಲೇ ಭಾರತದಲ್ಲಿ ಸುಮಾರು 64ರಿಂದ 68,388 ಮಂದಿಗೆ ಕೊರೋನಾ ಬಂದಿರಬಹುದು ಅಂತ ಸೆರೋ ಸಮೀಕ್ಷೆ ಅಭಿಪ್ರಾಯಪಟ್ಟಿತ್ತು. ಮೇ ತಿಂಗಳಲ್ಲೇ ಸೋಂಕು ದೇಶದ ಹಳ್ಳಿಗೂ ವ್ಯಾಪಿಸಿ ಸಮುದಾಯಕ್ಕೆ ಹರಡಿದೆ ಅನ್ನೋದು ಕೂಡ ಈ ಸಮೀಕ್ಷೆಯಿಂದ ತಿಳಿದು ಬಂದಿತ್ತು. ಆದ್ರೀಗ ಮಗದೊಂದು ಆಘಾತಕಾರಿ ಸಂಗತಿಯನ್ನು ಹೊರಹಾಕಿದೆ ಐಸಿಎಂಆರ್. ಅದೇನೆಂದ್ರೆ ಭಾರತದಲ್ಲಿ ಈಗಾಗಲೇ 4 ಕೋಟಿ ಜನರಿಗೆ ಕೊರೋನಾ ಬಂದು ಹೋಗಿರೋ ಸಾಧ್ಯತೆ ಇದೆಯಂತೆ. ಭಾರತದಲ್ಲಿ ಪ್ರತಿಯೊಬ್ಬ ಕೊರೋನಾ ಸೋಂಕಿತ ಪತ್ತೆಯಾದಾಗ 80 ಮಂದಿ ಸೋಂಕಿತರು ಮಿಸ್ ಆಗ್ತಿದ್ದಾರೆ ಅಂತ ಅಭಿಪ್ರಾಯಪಟ್ಟಿದೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ. ಹೀಗೆ 1 ಕೊರೋನಾ ಕೇಸ್ನ ಹಿಂದೆ ಭಾರತದಲ್ಲಿ 80 ಕೇಸ್ ಮಿಸ್ ಆಗ್ತಿದೆ ಅನ್ನೋದು ನಿಜಕ್ಕೂ ಬೆಚ್ಚಿ ಬೀಳಿಸುವ ವಿಷಯ. ಈಗಾಗಲೇ ಭಾರತದಲ್ಲಿ ಲೆಕ್ಕಕ್ಕೆ ಸಿಕ್ಕ ಸೋಂಕಿತರ ಸಂಖ್ಯೆ 49 ಲಕ್ಷ ದಾಟಿದೆ. ಐಸಿಎಂಆರ್ ಹೇಳೋ ಪ್ರಕಾರ 1 ಕೇಸ್ ಪತ್ತೆಯಾದಾಗ 80 ಕೇಸ್ ಮಿಸ್ ಆಗ್ತಿರೋದೇ ನಿಜವಾದ್ರೆ ಭಾರತದಲ್ಲಿ ಈಗಾಗಲೇ 3,92 ಲಕ್ಷ ಮಂದಿಗೆ ಕೊರೋನಾ ಸೋಂಕು ಬಂದು ಹೋಗಿರುವ ಸಾಧ್ಯತೆ ಇದೆ. ಅಂದ್ರೆ ಸರಿಸುಮಾರು 4 ಕೋಟಿ ಜನರಿಗೆ ಭಾರತದಲ್ಲಿ ಕೊರೋನಾ ಈಗಾಗಲೇ ಬಂದು ಹೋಗಿರೋ ಸಾಧ್ಯತೆ ಇದೆ ಅಂತ ಅಂದಾಜಿಸಬಹುದಾಗಿದೆ. ಹಾಗಾದ್ರೆ 4 ಕೋಟಿ ಜನಕ್ಕೆ ಈಗಾಗಲೇ ಕೊರೋನಾ ಬಂದು ಹೋಗಿರೋ ಸಾಧ್ಯತೆ ಇದ್ರೆ ಸಾವ್ಯಾಕೆ ಹೆಚ್ಚು ಆಗಿಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? 4 ಕೋಟಿ ಜನಕ್ಕೆ ಕೊರೋನಾ ಬಂದು ಹೋಗಿದ್ರೆ ಯಾಕೆ ಗೊತ್ತಾಗ್ಲಿಲ್ಲ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಅದಕ್ಕೂ ಉತ್ತರ ಕೊಡ್ತೀವಿ. ಭಾರತದಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ ಈಗ 80,000 ದಾಟುತ್ತಿದೆ. ಪ್ರತಿದಿನ 1,000ಕ್ಕೂ ಹೆಚ್ಚು ಮಂದಿ ಸಾಯ್ತಿದ್ದಾರೆ. ಬಹುಶಃ ಸಾವಿನ ಸಂಖ್ಯೆ ಇದಕ್ಕಿಂತ ಹೆಚ್ಚಾಗಿರೋ ಸಾಧ್ಯತೆಯೂ ಇರಬಹುದು ಅಂತ ಅಭಿಪ್ರಾಯ ಪಡ್ತಿದೆ ಐಸಿಎಂಆರ್. ಇನ್ನು 4 ಕೋಟಿ ಜನಕ್ಕೆ ಕೊರೋನಾ ಬಂದಿದ್ರು ಅಷ್ಟೊಂದು ಮಂದಿ ಹೇಗೆ ಮಿಸ್ ಆದ್ರು ಅಂತ ಯೋಚನೆ ಮಾಡೋ ವಿಷಯಕ್ಕೆ ಬರೋದಾದ್ರೆ ಅದಕ್ಕೆ ಕಾರಣ ಭಾರತದ ಆಹಾರ ಪದ್ಧತಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಹೌದು, ಭಾರತ ಇಷ್ಟರ ಮಟ್ಟಿಗೆ ಬಚಾವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಇಲ್ಲಿನ ಆಹಾರ ಪದ್ಧತಿ. ದೊಡ್ಡ ದೊಡ್ಡ ದೇಶಗಳಲ್ಲಿ ಆಸ್ಪತ್ರೆ ಬೆಡ್ ಕೊರತೆ ಇದ್ರೂ ಅಲ್ಲಿಗೆ ಹೋಲಿಸಿದ್ರೆ ಅತಿ ಕಡಿಮೆ ಆರೋಗ್ಯ ವ್ಯವಸ್ಥೆ ಇರೋ ಭಾರತದಲ್ಲಿ ಅಂತಹ ಸಮಸ್ಯೆ ಎದುರಾಗಿಲ್ಲ. ಅಂದ್ರೆ ಅದಕ್ಕೂ ಕಾರಣ ಇಲ್ಲಿನ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ. ಒಂದು ವೇಳೆ ಭಾರತವು ಪಾಶ್ಚಾತ್ಯ ಆಹಾರ ಶೈಲಿಯನ್ನ ಅನುಕರಣೆ ಮಾಡಿದ್ದಿದ್ರೆ ಇಷ್ಟೊತ್ತಿಗಾಗಲೇ 138 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ ಕೊರೋನಾ ಕಂಡು ಕೇಳರಿಯದ ಮಹಾ ಅನಾಹುತವನ್ನೇ ಮಾಡಿಬಿಡೋ ಸಾಧ್ಯತೆ ಇತ್ತು. ಆದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಆಹಾರ ಪದ್ಧತಿ, ಇಲ್ಲಿನ ಜೀವನ ಶೈಲಿ ಅಂತಹ ಅಪಾಯದಿಂದ ಪಾರು ಮಾಡಿದೆ. ಆದ್ರೆ ಹಾಗಂತ ಇನ್ನು ಮುಂದೆ ಎಚ್ಚರ ತಪ್ಪಿದ್ರೆ ಅಥವಾ ನಿರ್ಲಕ್ಷ್ಯ ಮಾಡಿದ್ರೆ ಗಂಡಾಂತರ ತಪ್ಪಿದ್ದಲ್ಲ. ಯಾಕಂದ್ರೆ ಕೊರೋನಾ ಒಮ್ಮೆ ಬಂದು ಬಿಟ್ಟು ಹೋಗೋ ಯಕಶ್ಚಿತ ವೈರಸ್ ಅಲ್ವೇ ಅಲ್ಲ. ಲಸಿಕೆ ಸಿಗೋವರೆಗೂ ಪದೇ ಪದೇ ಕಾಟ ತಪ್ಪೋದಿಲ್ಲ. ಕೊರೋನಾ ಗೆದ್ದವರಿಗೂ ಮತ್ತೆ ಮತ್ತೆ ಸೋಂಕು. ನಿರ್ಲಕ್ಷ್ಯ ಮಾಡಿದ್ರೆ ಅಪಾಯ ಎಂದಿದ್ಯಾಕೆ ಕೇಂದ್ರ? ಕೊರೋನಾ ಒಮ್ಮೆ ಬಂದ್ರೆ ದೇಹದಲ್ಲಿ ಕೊರೋನಾ ವಿರುದ್ಧ ಹೋರಾಡುವ ಜೀವಕಣಗಳು ಸೃಷ್ಟಿಯಾಗುತ್ತೆ. ಹಾಗಾಗಿ ಕನಿಷ್ಠ ಅಂದ್ರೂ 5-6 ತಿಂಗಳು ಮತ್ತೆ ಸೋಂಕು ಕಾಡಲ್ಲ ಅಂತ ಮೊನ್ನೆವರೆಗೆ ಅಂದುಕೊಳ್ಳಲಾಗಿತ್ತು. ಆದ್ರೆ ಕೊರೋನಾ ಗೆದ್ದವರಿಗೆ ಕೆಲವೇ ದಿನಗಳಲ್ಲಿ ಮತ್ತೆ ಸೋಂಕಿನ ಲಕ್ಷಣಗಳು ಕಂಡುಬರ್ತಿರೋದು ಅಚ್ಚರಿಗೆ ಕಾರಣವಾಗಿದೆ.
ಬೆಂಗಳೂರು ಸೇರಿದಂತೆ ನಾನಾ ಕಡೆ ಕೊರೋನಾ ಗೆದ್ದವರಿಗೆ ಮತ್ತೆ ಸೋಂಕಿನ ಲಕ್ಷಣ ಕಾಣಿಸಿಕೊಂಡು ಮತ್ತೆ ಪಾಸಿಟಿವ್ ಬಂದಿರೋದು ವರದಿಯಾಗಿದೆ. ಹೀಗಾಗಿ ಕೊರೋನಾ ಗೆದ್ದೆ ಅಂತ ಬೀಗಿ ಬೇಕಾಬಿಟ್ಟಿ ಓಡಾಡಿ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಸ್ವತಃ ಕೇಂದ್ರವೇ ಎಚ್ಚರಿಸಿದೆ. ಅಷ್ಟೇ ಅಲ್ಲ, ಕೊರೋನಾ ಗೆದ್ದವರು ಪಾಲಿಸಲೇಬೇಕಾದ ಆರೋಗ್ಯ ಸಲಹೆಗಳನ್ನು ಆರೋಗ್ಯ ಸಚಿವಾಲಯ ಬಿಡುಗಡೆ ಮಾಡಿದೆ. ಕೊರೋನಾ ಗೆದ್ದವರೇ ಗೆದ್ದೆವೆಂದು ಬೀಗಬೇಡಿ. ಮುನ್ನೆಚ್ಚರಿಕೆ ಪಾಲಿಸದೇ ಇದ್ದರೆ ಮತ್ತೆ ಸಂಕಷ್ಟ. ಕೊರೋನಾ ಗೆದ್ದವರು ಮತ್ತೆ ನಿರ್ಲಕ್ಷ್ಯ ಮಾಡಿ ಎರಡನೇ ಬಾರಿ ಅನಾರೋಗ್ಯಕ್ಕೀಡಾಗುವ ಪ್ರಕರಣ ಹೆಚ್ಚಾಗ್ತಿದ್ದಂತೆ ಆರೋಗ್ಯ ಸಚಿವಾಲಯ ಎಚ್ಚೆತ್ತುಕೊಂಡಿದೆ. ಕೊರೋನಾ ಗೆದ್ದವರಿಗೂ ಆರೋಗ್ಯ ಸಲಹೆಗಳನ್ನು ನೀಡಿದೆ. ಹಾಗಾದ್ರೆ ಕೊರೋನಾ ಗೆದ್ದವರು ಅನುಸರಿಸಬೇಕಾದ ನಿಯಮಗಳೇನು ಅನ್ನೋದನ್ನ ನೋಡೋಣ ಬನ್ನಿ. ಕೊರೋನಾ ಗೆದ್ದವರು ನಂತರದ ದಿನಗಳಲ್ಲಿ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಸಾಮಾಜಿಕ ಅಂತರವನ್ನು ಪಾಲಿಸಬೇಕು. ಬಿಸಿ ನೀರು ಸೇವನೆ ನಿರಂತರವಾಗಿರಬೇಕು. ಇಮ್ಯುನಿಟಿ ಹೆಚ್ಚಿಸುವ ಪಾನೀಯವನ್ನು ಸೇವಿಸ್ತಾ ಇರಬೇಕು. ಯೋಗ, ಪ್ರಾಣಾಯಾಮ, ವಾಕಿಂಗ್ ಮಾಡಬೇಕು. ಚ್ಯವನ್ಪ್ರಾಶವನ್ನ ನೀರು ಅಥವಾ ಹಾಲಿನೊಂದಿಗೆ ಸೇವಿಸೋದನ್ನ ಅಭ್ಯಾಸ ಮಾಡಿಕೊಳ್ಬೇಕು. ಮನೆಯಲ್ಲಿ ಆಕ್ಸಿಮೀಟರ್, ಥರ್ಮಾಮೀಟರ್ ಇಟ್ಟುಕೊಂಡಿರಬೇಕು ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಸಲಹೆಗಳನ್ನು ನೀಡಿದೆ. ಬೆಳಿಗ್ಗೆ ಅಥವಾ ಸಂಜೆ ನಿಯಮಿತ ವಾಕಿಂಗ್, ವೈದ್ಯರ ಸಲಹೆಯಂತೆ ಉಸಿರಾಟದ ವ್ಯಾಯಾಮ ಮಾಡುವುದನ್ನ ರೂಢಿಸಿಕೊಳ್ಬೇಕು ಅಂತ ಸಚಿವಾಲಯ ಹೇಳಿದೆ. ಇನ್ನು ಬೆಳಿಗ್ಗೆ ಬೆಚ್ಚಗಿನ ನೀರು ಅಥವಾ ಹಾಲಿನ ಜೊತೆ ಚ್ಯವನ್ಪ್ರಾಶ ಸೇವಿಸೋದನ್ನು ರೂಢಿಸಿಕೊಳ್ಳೋಕೆ ಸಲಹೆ ನೀಡಿದೆ. ಆಗಾಗ್ಗೆ ಜ್ವರ ಕಾಡ್ತಿದ್ರೆ, ಉಸಿರಾಟದ ತೊಂದರೆ ಎದುರಾದ್ರೆ ಅಥವಾ ಇನ್ನೇನಾದರೂ ಆರೋಗ್ಯ ಸಮಸ್ಯೆ ಮತ್ತೆ ಕಾಡ್ತಿದ್ರೆ ತಕ್ಷಣವೇ ವೈದ್ಯರ ಸಲಹೆ ಪಡೆಯಬೇಕು ಅಂತ ಕೊರೋನಾ ಗೆದ್ದವರಿಗೆ ಎಚ್ಚರಿಸಲಾಗಿದೆ. ಹೆಚ್ಚು ಸೋಂಕಿತರಲ್ಲಿ ಬೆಂಗಳೂರಿಗೆ 3ನೇ ಸ್ಥಾನ. ಸಕ್ರಿಯ ಸೋಂಕಿತರಲ್ಲಿ ಇಡೀ ದೇಶಕ್ಕೆ ಬೆಂಗಳೂರು ನಂಬರ್ 2. ಸಂಕಷ್ಟದಲ್ಲಿರೋ ಬೆಂಗಳೂರಿಗೆ ಮತ್ತೆ ಲಾಕ್ಡೌನ್ ಸಮಸ್ಯೆ ಎದುರಾಗತ್ತಾ? ಇಡೀ ಕರ್ನಾಟಕವೇ ಬಂದ್ ಆಗ್ಬೇಕಾಗತ್ತಾ? ಕರ್ನಾಟಕದ ಅಪ್ಡೇಟ್ ಕುರಿತ ಆ ಮಾಹಿತಿಯನ್ನು ಕೊಡ್ತೀವಿ ಬ್ರೇಕ್ನ ನಂತರ. ಹಾಗಾದ್ರೆ ಕೊರೋನಾ 2ನೇ ಅಲೆಗೆ ಕರ್ನಾಟಕ ಮತ್ತಿನ್ಯಾವ ಸಂಕಷ್ಟವನ್ನ ಎದುರಿಸಲಿದೆ? ಹೇಗಿದೆ ರಾಜ್ಯದಲ್ಲಿ ಕೊರೋನಾ ಟಹಾಸ? ಆ ಕುರಿತ ಮಾಹಿತಿ ನಿಮ್ಮ ಮುಂದೆ. ಮುಂಬೈಗಿಂತಲೂ ಬೆಂಗಳೂರು ಡೇಂಜರ್. ಸರಿಯಾಗಿ 2-3 ತಿಂಗಳ ಹಿಂದೆ ಮುಂಬೈ ಅಂದ್ರೆ ಇಡೀ ದೇಶ ಬೆಚ್ಚಿ ಬೀಳುತ್ತಿತ್ತು. ಆದ್ರೀಗ ಅದೇ ದೇಶ ಬೆಂಗಳೂರಿನ ಕೊರೋನಾ ಅಟ್ಟಹಾಸವನ್ನ ನೋಡಿ ದಂಗಾಗಿದೆ. ಹೌದು, ಇಡೀ ದೇಶದಲ್ಲೇ ಅತಿ ಹೆಚ್ಚು ಸಕ್ರಿಯ ಪ್ರಕರಣಗಳು ಈಗ ಇರೋದು ಬೆಂಗಳೂರಲ್ಲೇ. ಹೌದು, ದೇಶದಲ್ಲಿ ಅತಿ ಹೆಚ್ಚು ಸಕ್ರಿಯ ಸೋಂಕಿರುವ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಮಹಾರಾಷ್ಟ್ರದ ಪುಣೆ ಇದೆ. ಇಲ್ಲಿ 72,000ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳಿವೆ. ಇನ್ನು 2ನೇ ಸ್ಥಾನದಲ್ಲಿರುವ ಬೆಂಗಳೂರಲ್ಲಿ 41,000ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳಿವೆ. 3ನೇ ಸ್ಥಾನದಲ್ಲಿರುವ ಮುಂಬೈನಲ್ಲಿ 29,000 ಕೊರೋನಾ ಸಕ್ರಿಯ ಪ್ರಕರಣಗಳಿವೆ. ಹೀಗೆ ಕೇವಲ ಕೊರೋನಾ ಸಕ್ರಿಯ ಪ್ರಕರಣದಲ್ಲಿ ಮಾತ್ರ ಬೆಂಗಳೂರು ಮುಂದಿಲ್ಲ. ಅತಿ ಹೆಚ್ಚು ಕೊರೋನಾ ಸೋಂಕು ಪತ್ತೆಯಾದ ಮಹಾನಗರಗಳ ಪಟ್ಟಿಯಲ್ಲೂ ಬೆಂಗಳೂರಿಗೆ 3ನೇ ಸ್ಥಾನವಿದೆ. ಅತಿ ಹೆಚ್ಚು ಸೋಂಕಿರುವ 3ನೇ ಮಹಾನಗರ ಬೆಂಗಳೂರು. ಇಲ್ಲೂ ನಮ್ಮ ಬೆಂಗಳೂರು 3rd ಪ್ಲೇಸ್ ರೇಸ್ನಲ್ಲಿದೆ. ಹೀಗೆ ದಿನಕ್ಕೆ 3-4 ಸಾವಿರ ಸೋಂಕು ಹೆಚ್ಚಾಗ್ತಾ ಹೋದ್ರೆ ಸೆಕೆಂಡ್ ಪ್ಲೇಸ್ಗಲ್ಲ, ಫಸ್ಟ್ ಪ್ಲೇಸ್ಗೆ ಬೆಂಗಳೂರು ಜಂಪ್ ಆಗಲು ಜಾಸ್ತಿ ದಿನ ಬೇಕಾಗಿಲ್ಲ. ಹೌದು, ಸದ್ಯಕ್ಕೆ ಅತಿ ಹೆಚ್ಚು ಸೋಂಕು ಪತ್ತೆಯಾಗಿರುವ ಮಹಾನಗರಗಳ ಪೈಕಿ 2.32 ಲಕ್ಷಕ್ಕೂ ಹೆಚ್ಚು ಕೇಸ್ ಪತ್ತೆಯಾದ ಪುಣೆ ಮೊದಲ ಸ್ಥಾನದಲ್ಲಿದೆ. 2,18,000ಕ್ಕೂ ಹೆಚ್ಚು ಸೋಂಕು ಪತ್ತೆಯಾದ ದಿಲ್ಲಿ 2ನೇ ಸ್ಥಾನದಲ್ಲಿದೆ. 1,70,000 ಸೋಂಕಿತರು ದಾಟಿದ ಬೆಂಗಳೂರು ಈ ಪಟ್ಟಿಯಲ್ಲಿ 3ನೇ ಸ್ಥಾನ ಪಡೆದಿದೆ. ದಾಖಲೆ ಸೋಂಕು, ದಾಖಲೆ ಬಲಿ. ಕೊರೋನಾ ಸಂಕಷ್ಟದಲ್ಲಿ ಕರ್ನಾಟಕ. ಸತತವಾಗಿ 5 ದಿನದಿಂದ ಕರ್ನಾಟಕದಲ್ಲಿ 9,000ಕ್ಕೂ ಹೆಚ್ಚು ಪ್ರಕರಣ ಪತ್ತೆಯಾಗ್ತಿದೆ. 100 ಮಂದಿ ನಿತ್ಯ ಬಲಿಯಾಗ್ತಿದ್ದಾರೆ. ಸೋಂಕಿತರ ಸಂಖ್ಯೆ 4,60,000ಕ್ಕೆ ಏರಿದೆ. ಇದೇ ಭಾನುವಾರ ಬಲಿಯಾದ 104 ಮಂದಿ ಸೋಂಕಿತರಲ್ಲಿ 10 ಮಂದಿ 40 ವರ್ಷದ ಒಳಗಿನವರು ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಯಾಕಿದನ್ನ ಹೇಳ್ತಿದ್ದೀವಿ ಅಂದ್ರೆ, ರಾಜ್ಯದಲ್ಲಿ ಕೊರೋನಾ ಅಂದ್ರೆ ಜನ ಒಂಚೂರು ತಲೆ ಕೆಡಿಸ್ಕೊಳ್ತಿಲ್ಲ. ಅದೊಂದು ಕಾಮನ್ ಕೋಲ್ಡ್ ಅನ್ನೋ ಮನೋಭಾವನೆ ಬಂದಿದೆ. ಈ ನಿರ್ಲಕ್ಷ್ಯವೇ ಇವತ್ತು ರಾಜ್ಯವನ್ನ ಈ ಸ್ಥಿತಿಗೆ ತಂದಿಟ್ಟಿದೆ. ಸ್ವತಃ ಪ್ರಧಾನಿಯೇ ಎಚ್ಚೆತ್ತುಕೊಳ್ಳಿ, ನಿರ್ಲಕ್ಷ್ಯ ಬೇಡ ಅಂದ್ರೂ ಕೇಳದ ಜನ ಸಾವಿನ ಕೂಪಕ್ಕೆ ತಮ್ಮನ್ನ ತಾವೇ ದೂಡಿಕೊಳ್ಳುತ್ತಿದ್ದಾರೆ.
ಕೊರೋನಾಗೆ ವಯಸ್ಸಾದವರು ಮಾತ್ರ ಬಲಿಯಾಗ್ತಾರೆ ಅನ್ನೋದನ್ನೇ ನಿಜವೆಂದು ನಂಬಿ ಈಗ 40 ವರ್ಷದೊಳಗಿನವರು ಹೆಚ್ಚೆಚ್ಚು ಸಾವಿಗೀಡಾಗ್ತಿದ್ದಾರೆ. ಹೀಗಾಗಿ ಇನ್ನೂ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಬೆಡ್, ವೆಂಟಿಲೇಟರ್, ಆಕ್ಸಿಜನ್ಗೆ ಪರದಾಡಿ ಸಾಯೋಗತಿ ಬಂದರೂ ಬರಬಹುದು. ಬೆಂಗಳೂರು, ಬಳ್ಳಾರಿ, ಹಾಸನ, ದಕ್ಷಿಣ ಕನ್ನಡ, ಬೆಳಗಾವಿ, ಶಿವಮೊಗ್ಗ, ತುಮಕೂರು, ಕೊಪ್ಪಳ, ಮಂಡ್ಯ, ಯಾದಗಿರಿ, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ, ಕಲಬುರಗಿಯಲ್ಲಿ ನಿತ್ಯ 200-300 ಅಷ್ಟೇ ಯಾಕೆ ಒಮ್ಮೊಮ್ಮೆ 600-1000ಕ್ಕೂ ಹೆಚ್ಚು ಕೊರೋನಾ ಪ್ರಕರಣ ಪತ್ತೆಯಾಗ್ತಿದೆ. ಇನ್ನುಳಿದ ಧಾರವಾಡ, ಗದಗ, ಹಾವೇರಿ, ರಾಯಚೂರು, ಚಿಕ್ಕಮಗಳೂರು, ಬಾಗಲಕೋಟೆ, ದಾವಣಗೆರೆ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಬಳ್ಳಾಪುರ ಮತ್ತು ಬೀದರ್ನಲ್ಲೂ ನಿತ್ಯ 100-200 ಕೇಸ್ ಪತ್ತೆಯಾಗ್ತಿದೆ. ಒಟ್ಟಾರೆ ಹೇಳೋದಾದ್ರೆ ಇಡೀ ಕರ್ನಾಟಕವೇ ಈಗ ಅಪಾಯದಲ್ಲಿದೆ. ಆದ್ರೆ ಜನರು ಮಾತ್ರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಕೊರೋನಾ ಬಗ್ಗೆ ಇಡೀ ದೇಶಕ್ಕೆ ಮೋದಿ ಕೊಟ್ಟ ಆ ಫೈನಲ್ ವಾರ್ನಿಂಗ್ ಏನು? ಕೊರೋನಾ ಚೀನಾದ ವುಹಾನ್ ಲ್ಯಾಬ್ ಸೃಷ್ಟಿ ಅನ್ನೋದು ನಿಜವಾಯ್ತಾ? ಆ ಬಗ್ಗೆ ಮಾಹಿತಿ ಕೊಡ್ತೀವಿ ಬ್ರೇಕ್ನ ನಂತರ.